ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಇತ್ತು ಮಾಡೋಕ್ಕೆ. ಶಿಲ್ಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. 10 ಪಾತ್ರಗಳ ಆಸೆ ಬಂದರೂ ನಾನು ಒಂದು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ. ಸ್ಟಾರ್ ಸುವರ್ಣ ಅಂದರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ. ಶಿಲ್ಪಾ ಮೇಡಮ್ ಅವರು ಖುಷಿ ಆಗ್ತಿದೆ. ಅವಿನಾಶ್ ಸರು ನಾನು 32 ವರ್ಷಗಳಿದ್ದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ. ಒಂದು ತುಳು ಸಿನಿಮಾದಲ್ಲೂ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ. ಆ್ಯಂಡ್ ನಾನು ಕಂಬ್ಯಾಕ್ ಆದಮೇಲೆ ಇಷ್ಟೊಂದು ಸೀರಿಯಲ್ಗಳು ಮಾಡಬೇಕಾದ್ರೆ ಈ ಸೀರಿಯಲಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ. ಕಲಾವಿದ್ರಿಗೆ ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ. ಆ ಥರ ಪಾತ್ರಗಳು ಸಿಕ್ಕಿದಾಗ ಅದರಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾ ಉತ್ಸಾಹ ಇರುತ್ತೆ. ಅದೇ ಥರ ಈ ಪಾತ್ರ ನನಗೆ ತುಂಬಾ ಪದ್ಮ ಆಗಿ 4 ಜನ ಹೆಣ್ಮಕ್ಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ನನಗೆ ಮೊದಲನೇ ಬಾರಿ ಸ್ಟಾರ್ ಸುವರ್ಣದಿಂದ ಕರೆ ಬಂತು. ನಾನು ಮೊದಲು ಕೇಳಿದ ಪ್ರಶ್ನೆ ಅವ್ರಿಗೆ ಕತೆ ನಂದು ಪಾತ್ರ ಚೆನ್ನಾಗಿದೆಯಾ ಹೇಳಿ, ಕತೆ ಚೆನ್ನಾಗಿದೆಯಾ ಹೇಳಿ ಮಾಡ್ತೀನಿ ಅಂತ. ಆವಾಗ ರೇಖಾ ಮ್ಯಾಮ್ ಅದು ಕತೆ ಹೇಳಿದ್ರು. ತುಂಬ ಇಷ್ಟ ಆಯಿತು. ಕಲಾವಿದರಿಗೆ ಯಾವಾಗಲೂ ಅದು ಹಸಿವಿರುತ್ತೆ, ಅದು ತೀರೋದೇ ಇಲ್ಲ. ರೀ ಅದನ್ನು ಮಾಡ್ತಿದ್ರಲ್ಲ ಸಾಕಲ್ವ ಇನ್ನೇನು ಅಂತಾರೆ. ನೋ, ನೆವರ್. ಡೆತ್ ಆಗೋವರೆಗೂ ಕೊನೆಯ ದಿನದವರೆಗೂ ಬಣ್ಣ ಹಚ್ಚಬೇಕು ಅನ್ನೋ ಕನಸು ಯಾವಾಗಲೂ ಇರುತ್ತೆ. ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೆಯ ಕಾಲದ ಕತೆಗಳೇ ತುಂಬ ಮಾತಾಡ್ಕೋತಾ ಇರ್ತೀವಿ. ಅವಾಗ ಹೇಗಿತ್ತು ನಮ್ಮ ಜರ್ನಿ, ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು, ನಿಮಗೆಲ್ಲ ಇದೆ, ಯಾಕೆ ಅಭಿನಯಿಸ್ತೀರಾ ಅಂತಾರೆ. ಹೊಟ್ಟೆ ಇವತ್ತು ಊಟ ಮಾಡಿದ್ದೀನಿ ಅಂದ ತಕ್ಷಣ ನಾಳೆ ನಾವು ಊಟ ಮಾಡಲ್ವಾ? ಮಾಡೇ ಮಾಡ್ತೀವಿ, ನಾಳೆನೂ ಊಟ ಅಲ್ವಾ? ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ. ಇನ್ನೊಂದು ಪಾತ್ರ ಮಾಡೋಣ, ಇನ್ಯಾವುದಾದ್ರು ಒಂದು ಪಾತ್ರ ಮಾಡೋಣ ಅನಿಸ್ತಾ ಇರುತ್ತೆ. ಸೊ ತುಂಬಾ ಖುಷಿ ಆಗ್ತಿದೆ. ಸ್ಟಾರ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರ, ನನಗೆ ನನ್ನ ಕನಸಿನ ಪಾತ್ರ. ನಾನು ಏನು ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ. ನಿಜ ಜೀವನದಲ್ಲಿ 2 ಹೆಣ್ಮಕ್ಳು, ಇಲ್ಲಿ 4 ಜನ ಹೆಣ್ಮಕ್ಳು. ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನೂ ನನಗೆ ನನ್ನ ಮಕ್ಳಿಗೆ ಏನು ಹೇಳ್ತಾರೆ, ಅಯ್ಯೋ ಬಂದರೆ ಲೇಟ್ ಆಯಿತು, ಎಷ್ಟೊತ್ತು ರೆಡಿ ಆಗ್ತೀರಾ, ಆ ಒಂದು ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತಿರುತ್ತೆ. ಆಮೇಲೆ ಬೈಯೋದಿರ್ಬೋದು, ಏನು ಕಿರ್ಚ್ಕೋತೀರಾ ನಿಮಗೆ ಎಲ್ಲ ಶಬ್ದಗಳು. ಆಮೇಲೆ ಬಟ್ಟೆಯಿಂದ ಇದೇನು ಬಟ್ಟೆ ಅಂತ ಹಾಕೊಂಡಿದ್ಯಾ, ಒಳ್ಳೆ ಜಾಲರ ಇದ್ದಂಗಿದೆ ನೋಡೋಕ್ಕೆ ಅಂತ ಏನು ನನ್ನ ಮಕ್ಳಿಗೆ ಹೇಳ್ತೀನೋ ಆ ಥರನೇ ಇಲ್ಲೂ ಆಗ್ತಾ ಇರುತ್ತೆ. ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬ ಅದ್ಭುತವಾಗಿ. ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ಗೆ ಹೇಳಬೇಕಂದ್ರೆ, ನಾನು ಮೊದಲನೇ ದಿನ ಹೋದಾಗ ಏನು ಮಾಡ್ತಾರೋ ಏನೋ, ನಾವು ಪ್ರತಿದಿನ ನಾವು ಎಷ್ಟೇ ಅಭಿನಯಿಸಿರಲಿ, ನಟಿ ಆಗಿರಲಿ, ಯಾರೇ ಆರ್ಟಿಸ್ಟ್ ಆದರೂ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕಾದ್ರೆ ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ. ಈಗಪ್ಪ ಅಂತ ನಾವು ಅಭಿನಯಿಸ್ಬೋದು, ಕ್ಯಾಮ್ರಾ ಹೊಸದಲ್ಲ, ಆರ್ಟಿಸ್ಟಾಗಿ ಹೊಸಬಳಲ್ಲ, ಕಲಾವಿದರು ಹೊಸಬಳಲ್ಲ. ಬಟ್ ಆ ಭಯ ಇರುತ್ತೆ. ಆ ಭಯನ ಹೋಗ್ಲಾಡಿಸಿದ್ದು ನಮ್ಮ ಅನಿಲ್ ಸರ್. ಇಲ್ಲ ನನಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳೋಕ್ಕಾದ್ರೆ. ಯಾಕಂದರೆ ನಾವೆಲ್ಲ ಕೆಲವು ಡೈಲಾಗ್ನ ಮತ್ತೆ ಪ್ರಶ್ನೆ ಮಾಡ್ತೀವಿ. ಸೊ ಅದ್ರ ಹಿಂದೆ ಏನಾಯಿತು, ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ, ಇದ್ರ ಮುಂದೆ ಏನಾಗುತ್ತೆ, ಯಾಕೆ ಇಷ್ಟು ಕಿರ್ಚ್ಕೊಂಡು ಹೇಳಕ್ಕೆ ಹೇಳ್ತಿದ್ದೀರಾ ನನಗೆ, ಯಾಕೆ? ಅದನ್ನು ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಲ್ ಸರು ಪ್ರತಿ ಕ್ಷಣನೂ ನಮಗೆ ಇದಾಗಿರುತ್ತೆ, ಅದಕ್ಕೆ ನೀವು ಈ ಥರ ಹೇಳ್ತಿದ್ದೀರಾ, ಇಲ್ಲ ಮುಂದೆ ಇದು ನಡೀತಾ, ಅದನ್ನು ಪ್ರತಿ ಕ್ಷಣ ತುಂಬ ತಾಳ್ಮೆಯಿಂದ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಈ ಸೀರಿಯಲ್ಲು ಮನೆಗೆ ಹೋಗಬೇಕು, ಮನಸ್ಸಿಗೆ ಹೋಗಬೇಕು. ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು. ಇದು ಆಶೀರ್ವಾದ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ಅಲ್ಲ, ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ. ಇವತ್ತಿಂದಲ್ಲ, ಸುಧೀರವ್ರ ಕಾಲದಿಂದಲೂ ಅವ್ರು ನಮ್ಮ ಮಗನೇ ನಮಗೆ. ಸೊ ಈ ಸೀರಿಯಲ್ಲು ತುಂಬ ಯಶಸ್ವಿ ಕಾಣಲಿ. ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ, ನಾನು ಈ ರಂಗಕ್ಕೆ ಹೊಸಬಳು ಆದರೂ ಏನೋ ನೋವು ಮಾಡ್ಕೊಳ್ಳೋದೆ, ಬೇಜಾರು ಮಾಡ್ಕೊಳ್ಳೋದೆ, ಡೈಲಾಗ್ ಹೇಳೋದ್ರಲ್ಲಾಗಲಿ ತಾಳ್ಮೆ ಇದೆಯಲ್ಲ, ಅದು ಭೂಮಿ ತೂಕದಷ್ಟು ತಾಳ್ಮೆ ಅವರಿಗಿದೆ. ಸೊ ಅವರನ್ನು ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ. ಆಮೇಲೆ ನಾವು ಕಲಾವಿದರು ನಮ್ಮನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು. ಕಲಾವಿದರು ಅಂತಂದರೆ ನಾವು ಕಲಾವಿದರು ಮಾತ್ರ, ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ನಮಗೆ ಖುಷಿ. ನಮ್ಗೆ ಒಂದೊಂದು ಸರಿ ನೆಗಡಿಯಾಗಿರುತ್ತೆ ಆದರೂ ಓಡೋಗಿರ್ತೀವಿ, ಒಂದೊಂದು ಸರಿ ಜ್ವರ ಮೈಯಲ್ಲಿರುತ್ತೆ ಆದರೂ ಓಡೋಗಿರ್ತೀವಿ. ಯಾಕೆಂದರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅಂದ್ಕೊಂಡಿರ್ತೀವಿ. ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟ್ರಿಗೆ ಮಾತ್ರ ಸಂಬಂಧ ಇರುತ್ತೆ. ಅದನ್ನು ಅನಿಲ್ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಮರ ಇದ್ದರೆ ಫಲ ತಿನ್ಬೋದು, ಮರನೇ ಕಡ್ದಾಕಿದ್ರೆ ಫಲ ತಿನ್ನೋಕ್ಕಾಗಲ್ಲ. ಹಾಗೆ ರೇಖಾ ಮೇಡಮು ಮರ ಇದ್ದಂಗೆ, ಪ್ರೊಡ್ಯೂಸರ್ ಇದ್ದಂಗೆ. ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ. ಅವರಿಗೆ ಯಾವತ್ತೂ ರಾಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್.